ನವರಾತ್ರಿ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಶ್ರೀ ಜಗದ್ಗುರು ಶಂಕರಮಠ ಶಾರದಾಂಬಾ ದೇವಸ್ಥಾನದಲ್ಲಿ 9 ದಿನ ವಿಶೇಷ ಪೂಜೆ ಹೋಮ ಹವನಗಳು ನಡೆಯುತ್ತಿದ್ದು, ಇಂದು ಮೊದಲನೆಯ ದಿನ ದೇವರಿಗೆ ಹಂಸ ವಾಹನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭೂಮಿಕಾ ದೇವಾಲಯದ ಅರ್ಚಕರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಪ್ರಯುಕ್ತ ನಮ್ಮ ದೇವಾಲಯದಲ್ಲಿ 9 ದಿನಗಳ ಕಾಲ ಅಮ್ಮನವರಿಗೆ ವಿಶೇಷ ಪೂಜೆ ನಡೆಯುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಕೋರಿದರು. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಚನ್ನಕೇಶ್ವರ ಅಂತ. ನಾನು ಇಲ್ಲಿ ಚಿಕ್ಕಮಗಳೂರು ಶಂಕರ ಮಠದ ಗೌರವ ಪ್ರತಿನಿಧಿ. ಸರ್, ಇವತ್ತು ನವರಾತ್ರಿ ಮೊದಲನೇ ಪೂಜೆ ಪ್ರಾರಂಭ ಆಗಿದೆ. ಆಶ್ವೇಜ ಮಾಸ ಶುಕ್ಲ ಪಕ್ಷ ಪಾಡ್ಯ ಮೊದಲನೇ ದಿನ ಶರನ್ನವರಾತ್ರಿ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗಿದೆ. ಶೃಂಗೇರಿ ಶಾರದಾ ಪೀಠಂನ ಬ್ರಾಂಚ್ ಆಗಿರ್ತಕ್ಕಂಥ ಚಿಕ್ಕಮಗಳೂರು ಶಂಕರ ಮಠದಲ್ಲಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಮುಗಿದಿದೆ. ಮೊದಲನೇ ದಿನ ಚಂಡಿ ಹೋಮ ಆಗಿದೆ. ಚಂಡಿ ಹೋಮ ಆಗಿದೆ. ಇವತ್ತಿನ ಅಲಂಕಾರ ಮಾಡಿದಿರಲ್ವಾ, ಶೈಲಪುತ್ರಿ ಅಲಂಕಾರನ ಅರ್ಚಕರೇ ಮಾಡಿದ್ದಾರೆ. ಈ ಅಲಂಕಾರದ ವಿಶೇಷತೆ ಏನಿದೆ? ಇವತ್ತಿನ ವಿಶೇಷತೆ ಏನು? ಇವತ್ತಿನ ವಿಶೇಷತೆ ನಾವು ಹಾಕ್ತೀವಲ್ಲ, ಹಂಸಾಲ ಅಲಂಕಾರ, ಆ ಅಲಂಕಾರವನ್ನ ಇವತ್ತು ದಿನಕ್ಕೆ ಒಂದೊಂದು ಅಲಂಕಾರವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಅಲಂಕಾರದ ವಿಶೇಷತೆ ಹೇಳ್ಬೋದಾ? ಏನಂದ್ರೆ ಆ ದೇವಿಯ ಒಂದೊಂದು ದಿವಸ ಒಂದೊಂದು ಇದ್ರ ಮೇಲೆ ಕೂತ್ಕೊಂಡು ಇರ್ತಕ್ಕಂಥದ್ದು ಒಂದು ಅದು ಅದೇನು ಧಾರ್ಮಿಕವಾಗಿ ಇದೆಯೋ ಅಷ್ಟನ್ನೇ ಮಾಡಿದ್ದಾರೆ. ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ ಏ ವಿದ್ಯಾ ಬುದ್ಧಿ ಪ್ರದಾಯಿನಿ ಮಾವೀನಾ ಪುಸ್ತಕ ಧಾರಿಣಿ ಭಗವಂಜನಿ ಮನೋರಂಜನಿ ಶಾರದಾ ಮಾತಾ. ಪ್ರತಿ ವರ್ಷ ಶೃಂಗೇರಿ ಶಂಕರ ಮಠದಲ್ಲಿ ವಿಜೃಂಭಣೆಯಿಂದ ನವರಾತ್ರಿ ಕಾರ್ಯಕ್ರಮಗಳನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ವಿವಿಧ ರೀತಿಯಲ್ಲಿ ಅವರಿಗೆ ತಿಳಿದಂತೆ ಅಲ್ಲಿಯ ಪ್ರಾದೇಶಿಕತೆಗೆ ತಕ್ಕಂತೆ ನವರಾತ್ರಿ ಹಬ್ಬ ಇಡೀ ದೇಶದಲ್ಲಿ ಆಚರಿಸ್ತಾರೆ. ಅದರಲ್ಲೂ ಶಾರದಾಂಬೆ ನೆಲೆಸಿರುವಂತಹ ಶೃಂಗೇರಿಯ ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಈ ಶೃಂಗೇರಿ ಶಂಕರ ಮಠದಲ್ಲಿ ಪ್ರತಿ 10 ದಿನಗಳ ಕಾಲ ವಿಜೃಂಭಣೆಯಿಂದ ನಾವು ದಸರಾ ಹಬ್ಬವನ್ನ ಆಚರಿಸ್ತಾ ಬಂದಿದ್ದೀವಿ. ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು.